ನೀವಾಗ ಪೂಜೆಗೆ ಬರಲಿಲ್ಲ ಅಂದರೆ ನಿಮ್ಮಪ್ಪ ಅಮ್ಮ ಇಬ್ಬರು ತುಂಬ ನೊಂದ್ಕೋತಾರೆ. ಸುಮ್ಮನೆ ಯಾಕೆ ಅವ್ರ ಮನಸ್ಸನ್ನು ನೋಯಿಸ್ತೀಯಾ? ನನ್ನ ಮನಸ್ಸೇ ನೋವಲ್ಲಿ ಬಿದ್ದು ಒದ್ದಾಡ್ತಾ ಇದೆ. ಎಲ್ಲರೂ ಅವ್ರವ್ರ ಸುಖ ಸಂತೋಷದ ಬಗ್ಗೆ ಯೋಚನೆ ಮಾಡುವಾಗ ನನ್ನ ಮನಸ್ಥಿತಿ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಈಗ ನಿನ್ನ ಮನಸ್ಸಿಗೆ ನೋವಾಗುವಂಥದ್ದು ಮತ್ತೆ ಏನಾಯ್ತು? ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ನಾಟಕ ಮಾಡಬೇಡಿ. ನಾನು ನಿನಗೆ ಮೋಸ ಮಾಡ್ತೀನಿ ಅಂತ ನಿಜವಾಗ್ಲೂ ಅನ್ನಿಸ್ತಾ ಇದೆ ನನಗೆ. ಸತ್ಯ ಕಣ್ಣು ಮುಂದೆನೆ ಕಾಣ್ತಾ ಇರುವಾಗ ಕುರುಡ್ರ ಹಾಗೆ ಇರೋ ಅವಶ್ಯಕತೆ ಇಲ್ಲ. ಸತ್ಯ ಏನು ಅಂತ ನೀ ಅರ್ಥನೇ ಮಾಡ್ಕೋತಿಲ್ಲ. ಯಾರ್ದೋ ಮಾತು ಕೇಳ್ಕೊಂಡು ಸುಮ್ಮನೆ ಅನುಮಾನ ಪಡ್ತಿದ್ಯಾ? ಆ ವಿಷಯದ ಬಗ್ಗೆ ಮತ್ತೆ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ಬೇಕಾದ್ರೆ ಪೂಜೆಗೆ ನೀವು ಹೋಗಿ ಬನ್ನಿ, ನಾನಂತೂ ಬರ್ತಾ ಇಲ್ಲ. ಸೂರ್ಯ, ಇವತ್ತು ನಾವು ಮಾಡಿರೋ ಪ್ಲಾನ್ಗೆ ಆದಿ ಭಕ್ತನೇ ಅಂತ್ಯ. ಚಿದಂಬರಂ ಮಗಳನ್ನೇ ಮದುವೆ ಆಗೋದು ಅಂತ ಒಪ್ಕೋತಾಳ? ಯಾಕೆ ಒಪ್ಕೊಳ್ಳಲ್ಲಮ್ಮ? ಖಂಡಿತ ಒಪ್ಕೋತಾನೆ. ನನಗ ನಂಬಿಕೆ ಇದೆ. ನಿನ್ಗ ನಂಬಿಕೆ ಇದೆಯಾ? ಹಾ, ಹಾಗಾದ್ರೆ ನೀನೇ ಮಾತಾಡೋ. ಅದ್ ಹೇಗಾಗತ್ತಮ್ಮ? ನಿಮಗೆ ವಹಿಸ್ತೀವಲ್ಲ ಜವಾಬ್ದಾರಿನ. ಹೋಗೋ, ನಾನೇನ್ ನಿಮಗ್ ಜವಾಬ್ದಾರಿ ಕೊಡು ಅಂತ ಕೇಳಿದ್ನ? ನೀವೇ ಬಂದ್ ಜವಾಬ್ದಾರಿ ಕೊಟ್ಬಿಟ್ಟು ಬೆಳಿಗ್ಗೆಯಿಂದ ನನಗೆ ಹೆಂಗಾಗ್ತಿದೆ ಗೊತ್ತಾ? ಇದೆಲ್ಲ ಡವ 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 ಅಂತ ಹೊಡ್ಕೋತಾ ಇದೆ. ಅಮ್ಮ, ನೀವ್ ಹೆದರೋದಾ? ನೀವು ಈ ಮನೆ ಯಜಮಾನಿ. ನೀವು ಯಜಮಾನಿ ಅನ್ನೋ ತರ ಸ್ಟ್ರಿಕ್ಟ್ ಆಗಿ ಮಾತಾಡ್ಬೇಕು, ಆಗ್ಲೇ ಅವ್ನು ಬಗ್ಗೋದು. ನೀವು ವಾರ್ನ್ ಮಾಡುವಾಗ ಮಾತಾಡ್ಬೇಕು, ಇಲ್ಲಾಂದ್ರೆ ನಾವು ಮಾಡಿರೋ ಪ್ಲಾನ್ ಅಂತ ಅವ್ನಿಗೆ ಗೊತ್ತಾಗ್ಬಿಡುತ್ತೆ. ಈಗ ಅದೇ ಕೊಡೋ ನನಗೆ ಚಿಂತೆ ಆಗಿರೋದು. ಇಷ್ಟು ದಿವಸ ಎಲ್ಲರ ಹತ್ರ ಪ್ರೀತಿಯಿಂದ ಮಾತಾಡಿ ಈಗ ಗಡಸಾಗಿ ಮಾತಾಡು ಅಂದ್ರೆ ಬಿಟ್ಟು ಬಿಡಪ್ಪ ನನ್ನ. ಏನಮ್ಮ ನೀವು ಕೊನೆ ಕ್ಷಣದಲ್ಲಿ ಕೈ ಎತ್ತಾ ಇದ್ದೀರಾ? ನಂಬಿಕೆ ದ್ರೋಹ ಮಾಡ್ತಾ ಇದೀರಾ ನೀವು. ಏನೋ ನೀನು ನಂಬಿಕೆ ದ್ರೋಹ ಅಂತ ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ತಾ ಇದೀಯಾ? ಹಂಗೆ ನಾನು ಅಮ್ಮ, ನೀವು ಮೈಂಡಲ್ಲಿ ಫಿಕ್ಸ್ ಆಗ್ಬಿಡಿ, ನಾನು ಹೀಗೆ ಸ್ಟ್ರಿಕ್ಟ್ ಆಗಿ ಮಾತಾಡೋದು ಅಂತ. ಆಗ ಮನ್ಸಲ್ಲಿರೋ ಭಯ ಎಲ್ಲ ಹೊರಟೋಗ್ಬಿಡುತ್ತೆ. ಏನಮ್ಮ ನೀವು ಅಪ್ಪನ ಆಗ ಇಷ್ಟೊಂದು ಗದರ್ತಾ ಇದ್ರಿ, ಇವತ್ತು ನೋಡಿದ್ರೆ ಆದಿತ್ಯನೇ ಭಯ ಪಡ್ತಾ ಇದ್ದೀರಲ್ಲಮ್ಮ? కొన్ని ವಿಷಯ ಬಿಟ್ಟುಬಿಡೆ. ಆದಿ ಒಂದು ಸತಿ ಅಜ್ಜಿ ಅಂದ್ರೆ ಸಾಕು, ನನ್ನ ನಾಲ್ಗೆಲ್ಲ ಮಾತೇ ನಿಂತೋಗುತ್ತೆ. ಮಲಯ ಮಾರುತ ಪಿಕ್ಚರ್ ತರ. ಅಮ್ಮ, ನೀವೇನು ಹೆದರಬೇಡಿ. ಆದಿತ್ಯನಿಗೆ ನಿಮ್ಮ ಮಾತಿಗೆ ಎದುರು ಮಾತಾಡೋಷ್ಟು ಧೈರ್ಯ ಇಲ್ಲ. ಅವನಿಗೆ ನಿಮ್ಮ ಮೇಲೆ ತುಂಬಾ ಗೌರವ ಇದೆ. ಆ ಗೌರವ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಕಣೆ. ಹೆಲ್ಪ್ ಮಾಡು ಸೂರ್ಯ. ನೋಡಿ ಅಮ್ಮ, ನೀವೇನು ಚಿಂತೆ ಮಾಡ್ಬೇಡಿ, ನಾವೆಲ್ಲ ನಿಮ್ ಜೊತೆಗೆ ಇದ್ದೀವಿ. ಹಿಂದೆಯಿಂದ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಏನು ನೀನು ಮೇಲೆ ಹಿಂದೆ ಮುಂದೆ ಪಕ್ಕಕ್ಕೆ ಅಂತೆಲ್ಲ ನೀನು ಡೈರೆಕ್ಟ್ ಆಗಿ ನೀನೇ ಹೇಳ್ಬಿಡು. ಆಂಟಿ, ನಾನು ಈ ಸೀರೆ ಉಟ್ಕೊಳ್ಳ? ಅಲ್ಲಮ್ಮ, ನಾವು ಮಾತಾಡ್ತಿದ್ದೇನಾದ್ರೂ ಕೇಳಿಸ್ಕೊಂಡ್ಯಾ? ಹಾ, ಕೇಳಿಸ್ಕೊಂಡೆ. ಆದ್ರೆ ನಾ ಯಾರ ಹತ್ರನೂ ಬಾಯ್ ಬಿಡಲ್ಲ. ಏನ್ ಬಾಯ್ ಬಿಡಲ್ಲ? ಎಲ್ಲರೂ ಸೇರ್ಕೊಂಡು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದೀರಾ. ಏನು ಅಂತ ಫಸ್ಟ್ ಹೇಳಿ. ಆದ್ರೆ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಅಂತದ್ದೇನು ಇಲ್ಲ ಕಣ. ಅಜ್ಜಿ, ನೀವಾದ್ರೂ ಹೇಳಿ. ನೀನಪ್ಪ ಸುಮ್ಮನೆ ಇರ. ಸೀಕ್ರೆಟ್ ಅಂತ ಪ್ರಾಣ ಹೋಗ್ತಾ ಇದೆ ಇಲ್ಲಿ. ನನಗೆ ಗೊತ್ತು. ಹೇಳು ಮತ್ತೆ. ಹೇಳಲ್ಲ. ನಿಂತ್ಕೋ. ನನ್ನ ಹೆಸರು ಎ ಅಲ್ಲ, ಸ್ವಾತಿ.
ಸ್ವಾತಿ ಅಂತ ಕರೆದ್ರೆ ನಿಂತ್ಕೋತೀನಿ. ಸರಿ ಸ್ವಾತಿ, ನಿಂತ್ಕೋ. ಏನದು ಸೀಕ್ರೆಟ್? ಅದೇನು ಅಂತ ಹೇಳು ಪ್ಲೀಸ್. ನಾನ್ ನಿಮಗ ಸೀಕ್ರೆಟ್ ಹೇಳ್ಬೇಕು ಅಂದ್ರೆ ಒಂದ್ ಕಂಡೀಷನ್. ಇದು ಬರೋನಾ? ಸರಿ, ಏನು ಕಂಡೀಷನ್? ಸಿಂಪಲ್. ಅದೇನು ಅಂತ ಹೇಳು ಪ್ಲೀಸ್. ಏನು? ಐ ಲವ್ ಯು ಅಂತ ಹೇಳ್ಬೇಕು. ವಾಟ್? ಆಗಲ್ವಾ? ಬಿಡಿ, ನಾನು ಹೇಳಲ್ಲ. ಹೇ ಸ್ವಾತಿ,